ಎಲ್ಲೋ ವೀಕ್ಷಕರೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಇಲ್ಲಿ ಮಶ್ರೂಮ್ನ ನಾನು ಕ್ಲೀನ್ ಮಾಡಿ ಉಪ್ಪು ನೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ನೋಡಿ, ಒಂದು ಬೌಲ್ಗೆ 1 ಸ್ಪೂನು ಖಾರದ ಪುಡಿ ಸೇರಿಸ್ಕೊಂಡೆ, ಹಾಗೆ 1 ಸ್ಪೂನ್ ಗರಂ ಮಸಾಲ, ಹಾಗೆ 1 ಸ್ಪೂನು ಚಿಕನ್ ಮಸಾಲ, ಹಾಗೆ ಅರಿಶಿಣ ಪುಡಿ, ಹಾಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಕಾರ್ನ್ಫ್ಲೋರ್, ಹಾಗೆ 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ ಉಪ್ಪು, ಹಾಗೆ ಕರಿಬೇವು, ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದೆಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬಾರ್ದು, ಯಾಕೆಂದರೆ ಮಶ್ರೂಮಲ್ಲಿ ನೀರಿನಂಶ ಇರುತ್ತೆ, ಆದ್ದರಿಂದ ನಾವು ಜಾಸ್ತಿ ನೀರನ್ನ ಸೇರಿಸ್ಕೋಬಾರ್ದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಕ್ಲೀನ್ ಮಾಡಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿರೋ ಅಂಥ ಮಶ್ರೂಮ್ಗಳನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಗೆ ಎತ್ತಿಡಬಾರ್ದು, ಯಾಕೆಂದರೆ ಮಶ್ರೂಮಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಂಡು ಅದು ಹಿಟ್ಟೆಲ್ಲ ತುಂಬಾ ನೀರಾಗುತ್ತೆ. ಸೊ ಹಾಗೇ ಫ್ರೈ ಮಾಡಬೇಕು. ನೋಡಿ, ಈಗ ಎಣ್ಣೆ ಬಿಸಿ ಆಗೋದಕ್ಕಂತ ಇಟ್ಟಿದ್ದೆ, ಬಿಸಿಯಾಗಿದೆ. ಈಗ ಒಂದೊಂದೇ ಮಶ್ರೂಮ್ಗಳನ್ನು ಎಲ್ಲನೂ ಸೇರಿಸ್ಕೊಂಡು ನಾನೀಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಿದ್ದೀನಿ. ಇದು ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿತ ತಿಳಿಸಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಸಂಜೆ ಸ್ನ್ಯಾಕ್ಸ್ಗಾದ್ರೂ ತಿನ್ಬೋದು. ಇದನ್ನು ಮಕ್ಕಳಾದರೆ ಇದನ್ನು ಸಾಸ್ ಜೊತೆಗೆ ತಿಂತಾರೆ. ನೋಡಿ, ಈಗ ಆಗಿದೆ. ತುಂಬಾ ಬೇಯಬೇಕು ಅಂತ ಅವಶ್ಯಕತೆ ಏನಿಲ್ಲ, ಬೇಗನೆ ಬೇಯುತ್ತೆ ಮಶ್ರೂಮ್ ಆಗಿರೋದ್ರಿಂದ. ನೋಡಿ, ಈಗ ಆಗಿದೆ, ತೆಕ್ಕೊಳ್ಳೋಣ ನಾವು. ನೋಡಿ, ತುಂಬಾ ಟೇಸ್ಟಿಯಾಗಿರುವಂತಹ ಮಶ್ರೂಮ್ 65 ಈಗ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.